ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ಆದ ರೆಸಿಪಿ. ಈ ಗ್ರೇವಿ ಜೊತೆ ಈ ಸೆಟ್ ದೋಸೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಜೊತೆ ನೀವು ಚಟ್ನಿ, ಆಮೇಲೆ ಆಲೂಗಡ್ಡೆ ಪಲ್ಯ, ಬೇರೆ ರೀತಿಯ ಸಾಗು ತಿಂತಿರ್ತೀರಾ. ಆದರೆ ಒಮ್ಮೆ ಈ ರೀತಿ ಈ ಗ್ರೇವಿ ಜೊತೆ ಈ ಸೆಟ್ ದೋಸೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎನಿ ಟೈಮ್ ತಿನ್ಬೋದು. ಒಮ್ಮೆ ಇದರ ರುಚಿ ನೋಡಿದರೆ ದಿನ ಇದೇ ರೀತಿ ಬೇಕು ಅಂತ ಕೇಳಿ ತಿಂತಾರೆ. ಹೌದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೂ ಮಾಡಿದೆ. ತುಂಬ ಇಷ್ಟಪಟ್ಟು ತಿಂದರು. ಹಾಗಾಗಿ ಮಿಸ್ ಮಾಡದೆ ನೀವು ಈ ಥರ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಈ ರೀತಿ ಸೆಟ್ ದೋಸೆ ಜೊತೆ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ನನಗೆ ಕೂಡ ತುಂಬ ಇಷ್ಟ ಆಯಿತು. ನಾನು ಕೂಡ ಬೆಳಗ್ಗೆ ಮಾಡಿ ತಿಂದೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 2 ಗ್ಲಾಸಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ನೋಡಿ, ಈ ದೋಸೆ ಅಕ್ಕಿ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಅರ್ಧದಷ್ಟು ಅಂದರೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸೊ ನೋಡಿ, ಇದು ಉದ್ದಿನಬೇಳೆ ಅರ್ಧದಷ್ಟಿದೆ, ಅರ್ಧ ಗ್ಲಾಸಷ್ಟು. ಅದನ್ನು ಇದರಲ್ಲಿ ಹಾಕ್ಕೊಂಡು ಮತ್ತು 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೋಬೇಕು. ಕಡಲೆಬೇಳೆ ತುಂಬ ರುಚಿ ಜಾಸ್ತಿ ಮಾಡುತ್ತೆ, ಆಮೇಲೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ 4 ಟೇಬಲ್ ಸ್ಪೂನ್ ಕಡಲೆಬೇಳೆ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಅದೇ ರೀತಿ ಈಗ 1 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಮೆಂತ್ಯಕಾಳು ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಮತ್ತು ಫ್ಲೇವರು, ಆ ದೋಸೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಯಾವುದು ಸ್ಕಿಪ್ ಮಾಡಬೇಡಿ. 4ರಿಂದ 5 ಟೈಮ್ ನೀಟಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 4ರಿಂದ 5 ಗಂಟೆಗಳ ಕಾಲ ಇದನ್ನು ನೆನೆಸ್ಲಿಕ್ಕೆ ಇಡ್ತೀನಿ. ಈಗ ನೆಂದಿದೆ. ಈಗ ರುಬ್ಬೋಕ್ಕಿಂತ ಮುಂಚೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಹಾಕಿ 1 ಟೈಮ್ ತೊಳೆದು ಮತ್ತು ಸ್ವಲ್ಪ ನೀರು ಹಾಕಿ ಒಂದು 5ರಿಂದ 10 ನಿಮಿಷ ನಾನು ಹಾಗೆ ಇಡ್ತೀನಿ. ಸ್ವಲ್ಪ ಅವಲಕ್ಕಿ ನೆನಿಲಿ ಅಂತ ಅಷ್ಟೇ. ಈಗ 10 ನಿಮಿಷದ ನಂತರ ನಾನೀಗ ಮಿಕ್ಸಿ ಜಾರಲ್ಲಿ ಅದನ್ನು ಹಾಕ್ಕೊಂಡು ಈಗ ರುಬ್ಕೊಳ್ತೀನಿ. 2 ಟೈಮ್ ಮಾಡಿ ನಾನು ರುಬ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೋಬೇಕು. ಈ ಥರ ರುಬ್ಕೊಂಡ್ರೆ ಏನಾಗುತ್ತೆ, ದೋಸೆ ತುಂಬ ಚೆನ್ನಾಗಿ ಸಾಫ್ಟ್ ಹತ್ತಿ ಥರ ಬರುತ್ತೆ. ಹಾಗಾಗಿ ಇದೇ ರೀತಿಯಾಗಿ ನಾನು ಉಳಿದಿರೋದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸೇಮ್ ಅದೇ ರೀತಿಯಾಗಿ ರುಬ್ಕೊಂಡು ನಾನು ಅದೇ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ, ಆಯಿತು. ಈಗ ರುಬ್ಕೊಂಡಾಯಿತು. ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಮುಚ್ಚಿಟ್ಬಿಡ್ತೀನಿ. ಓವರ್ನೈಟ್ ಇದನ್ನು ಹಾಗೆ ಇಡಬೇಕು. ಈಗ ಬೆಳಗಿನ ಜಾವ ನಿಮಗೆ ತೋರಿಸ್ತೀನಿ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಯಾವುದು ಸ್ಕಿಪ್ ಮಾಡದೆ ನಾನು ಹೇಳಿದ ರೀತಿಯಲ್ಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಗ್ರೇವಿ ಮಾಡ್ಕೊಳ್ತೀನಿ. ಹೇಳಿದ್ನಲ್ಲ, ಸ್ವಲ್ಪ ಡಿಫ್ರೆಂಟ್ ಆದ ಈ ಮಶ್ರೂಮ್ ಗ್ರೇವಿ. ಮಶ್ರೂಮ್ ವಿಟಮಿನ್ ಡಿ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈಗ ಈ ಪ್ಯಾಕಲ್ಲಿರೋ ಈ ಮಶ್ರೂಮನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು 1 ಟೈಮ್ ಸ್ವಲ್ಪ ಉಪ್ಪು ನೀರಲ್ಲಿ ತೊಳ್ಕೊಂಡು ಮತ್ತು ಇದರಲ್ಲಿ ಸ್ವಲ್ಪ ನೀಟಾಗಿ 2-3 ಟೈಮ್ ನೀಟಾಗಿ ತೊಳ್ಕೊಬೇಕು. ಈಗ ನಾನು ತೊಳೆದಾದ ನಂತರ ಇದನ್ನು ಕಟ್ ಮಾಡ್ಕೊಳ್ತೀನಿ. ದೊಡ್ಡ ಸೈಜಲ್ಲಿದ್ದರೆ 4 ಭಾಗ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಇದೆ ಇದು. ಹಾಗಾಗಿ ಮಿಡ್ಲಲ್ಲಿ ಕಟ್ ಮಾಡಿ ಅಂದರೆ 2 ಭಾಗ ಮಾಡ್ತಾಯಿದ್ದೀನಿ. ಈ ರೀತಿ ಆದರೆ ತುಂಬ ಸಣ್ಣಕ್ಕೆ ಮಾಡಿಕೊಂಡ್ರೆ ಏನಾಗುತ್ತೆ, ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತೆ. ಹಾಗಾಗಿ ತುಂಬ ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಥರ 2 ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಅದೇ ರೀತಿ ಎಲ್ಲ ಮಶ್ರೂಮನ್ನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಕೆಲವರು ಆಲೂಗಡ್ಡೆ ಪಲ್ಯ ಇಷ್ಟಪಡಲ್ಲ. ಹಾಗಾಗಿ ಅವರು ಈ ರೀತಿ ಮಿಸ್ ಮಾಡದೆ ಈ ಗ್ರೇವಿನ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈಗ ಕಟ್ ಮಾಡಿರುವಂತಹ ಮಶ್ರೂಮನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಅರಿಶಿಣ, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 4ರಿಂದ 5 ಟೀ ಸ್ಪೂನಷ್ಟು ಮೊಸರು ಕರ್ಡ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಹಾಗೆ ಇಡ್ತೀನಿ. ಯಾಕಂದರೆ ಅದೆಲ್ಲ ಹೀರ್ಕೋಬೇಕು. ಹಾಗಾಗಿ ಮತ್ತು ತಿನ್ನುವಾಗ ಸಪ್ಪೆ ಅನಿಸಲ್ಲ. ಸೊ 5 ನಿಮಿಷ ನಾನು ಇದನ್ನು ಸೈಡಲ್ಲಿ ಇಟ್ಟು ಈಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಒಂದು ಚಾಪರಿನ ಸಹಾಯದಿಂದ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ನೀವು ಚಾಕುವಿಂದ ಕೂಡ ಕಟ್ ಮಾಡಿ ಮಾಡ್ಕೋಬೋದು. ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಈ ಚಾಪರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಮತ್ತೆ ಏನಂದರೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ. ಶುಂಠಿ ಅಂದರೆ ಒಂದು 2ರಿಂದ 3 ಇಂಚಷ್ಟಿದೆ ಶುಂಠಿ. ಒಂದು ದೊಡ್ಡ ಸೈಜಲ್ಲಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು 3 ಒಂದೇ ಸಲ ನಾನು ಈ ಚಾಪರಲ್ಲಿ ಹಾಕ್ಕೊಂಡು ತರಿಯಾಗಿ ನಾನು ನೋಡಿ ತೋರಿಸ್ತೀನಿ ನಿಮಗೆ. ಈ ಥರ ಆದರೆ ಮತ್ತೆ ಬೇಗ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಈಗ ಈ ಥರ ಆಗಿದೆ ಅಲ್ವಾ. ಈಗ ಒಂದು ಕುಕ್ಕರಲ್ಲಿ ನಾನು 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಬಡೆ ಸೊಪ್ಪು, ಲವಂಗ, ಸ್ವಲ್ಪ ಕಾಳು ಮೆಣಸು, ಹಾಗೆ ಸ್ವಲ್ಪ ಜೀರಿಗೆ, ಚಕ್ಕೆ ಹಾಕಿದ್ದೀನಿ. ಹಾಗೆ 2 ಏಲಕ್ಕಿ ಥರ ಬಿಡಿಸ್ಬಿಟ್ಟು, ಅಂದರೆ ಬೀಜ ಸ್ವಲ್ಪ ಕಾಣಿಸೋ ಥರ ಹಾಕಿದರೆ ಏನಾಗುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಅಂದರೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದೆ ಅಲ್ವಾ, ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಷ್ಟರಲ್ಲಿ ಏನು ಮಾಡಬೇಕು ಅಂದರೆ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಾನು 2 ದೊಡ್ಡ ಗಾತ್ರದ ಟೊಮೆಟೊ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಸೇಮ್ ಅದೇ ಚಾಪರಲ್ಲಿ ಹಾಕ್ಕೊಂಡು ಅದನ್ನು ಕೂಡ
ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ತೀನಿ. ಅಷ್ಟೇ, ಬೇಗ ಆಗುತ್ತೆ. ಸೊ ಈಗ ನೋಡಿ ಇದೇ ಥರ ಒಂದು 30 ಸೆಕೆಂಡಲ್ಲಿ ಆಗುತ್ತೆ. ಅಷ್ಟರಲ್ಲಿ ನಾನು ಅಲ್ಲಿ ಚೆಕ್ ಮಾಡ್ತಾನೆ ಈ ಕಡೆ ನಾನು ಈ ಪೇಸ್ಟ್ ಮಾಡ್ಕೊಳ್ತೀನಿ, ಟೊಮೊಟೊ ಪೇಸ್ಟನ್ನು. ಸೊ ಒಂದು 30 ಸೆಕೆಂಡ್ ಸಾಕು. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದು ಆಗಿದೆ. ಈಗ ಇದನ್ನು ಸೈಡಲ್ಲಿಟ್ಟು, ಈಗ ಈ ಟೊಮೊಟೊ ಇದೆ ಅಲ್ವ, ಈಗ ಏನಂದರೆ ಈರುಳ್ಳಿ ಅಷ್ಟರಲ್ಲಿ ಕರೆಕ್ಟಾಗಿ ಹಸಿ ವಾಸನೆ ಹೋಗಿ ಅದು ಕೂಡ ಕುಕ್ ಆಗಿದೆ. ನೋಡಿ ಈ ಥರ ಆಗಿದೆ ಕರೆಕ್ಟಾಗಿ. ಸೊ ಈಗ ಏನು ಮಾಡಬೇಕಂದ್ರೆ ಈ ಟೊಮೊಟೊನ ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಚೆನ್ನಾಗಿ ಆ ಎಣ್ಣೆಯಲ್ಲಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡು, ನಂತರ ಏನು ಮಾಡಬೇಕು ಅಂದರೆ 2.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರ್, ಹಾಗೆ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 30 ಸೆಕೆಂಡ್ ಇದನ್ನ ಮಿಕ್ಸ್ ಮಾಡಿಕೊಂಡು, ನೋಡಿ ಈ ರೀತಿಯಾಗಿ ಒಂಥರ ಪೇಸ್ಟ್ ಥರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಗ್ರೇವಿ. ಸೊ ಈಗ ಏನು ಮಾಡಬೇಕಂದ್ರೆ ಒಂದು ದೊಡ್ಡ ಕಪ್ಪಲ್ಲಿ ನಾನು ಈ ಹಸಿ ಬಟಾಣಿನ ತೆಗೆದುಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟಿದ್ದೆ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಹಾಕೊಳ್ಳೋದ್ರಿಂದ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಸಿ ಬಟಾಣಿ ಇಲ್ಲಪ್ಪ ಅಂದರೆ ರಾತ್ರಿ ನೀವು ಈ ಒಣ ಬಟಾಣಿನ ನೀರಲ್ಲಿ ಹಾಕಿ ನೆನೆಸಿಡಿ, ರಾತ್ರಿ ಎಲ್ಲ ಓವರ್ನೈಟ್, ಬೆಳಗ್ಗೆ ಮಾಡ್ಬೋದು. ನೋಡಿ ಈ ಥರ ಒಂದು ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಏನು ಈ ಮಶ್ರೂಮ್ ನಾನು ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ನಲ್ಲ, ಸೊ ಅದನ್ನು ಈ ಮಶ್ರೂಮನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಬೇಕು. ತಕ್ಷಣ ನೀರೆಲ್ಲ ಹಾಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ಮಶ್ರೂಮಲ್ಲಿ ನೀರಿನ ಅಂಶ ಇದೆ. ಹಾಗಾಗಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಅದು ತಂತಾನೆ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಮೊದಲು ಹಾಕಿದಾಗ ಸ್ವಲ್ಪ ನೀರಿರಲಿಲ್ಲ, ಈಗ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ. ಈಗ 1 ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು, ಈಗ ಏನು ಮಾಡಬೇಕಂದ್ರೆ ಲಾಸ್ಟಲ್ಲಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋಬೇಕು. ಇದು ಹೋಮ್ ಮೇಡ್ ಗರಂ ಮಸಾಲ, ನಾನು ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲ ಪುಡಿ. ಇದು ಆಲ್ರೆಡಿ ನಿಮಗೆ ಈ ವಿಡಿಯೋ ಶೇರ್ ಮಾಡಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹೆಚ್ಚಿ ಇದರಲ್ಲಿ ಹಾಕ್ಕೋಬೇಕು ಲಾಸ್ಟಲ್ಲಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಲ್ ಆದರೆ ಸಾಕು, ಮಶ್ರೂಮ್ ಬೇಗ ಕುಕ್ ಆಗುತ್ತೆ. ಸೊ 2 ವಿಸಲ್ ಆಗೋಷ್ಟೊತ್ತಿಗೆ ನಾವು ಬೇರೆ ಕೆಲಸಗಳನ್ನು ಕೂಡ ಮಾಡ್ಕೋಬೋದು ಅಲ್ವಾ. ಸೊ ಈಗ ಏನು ಮಾಡಬೇಕಂದ್ರೆ ಇದು 2 ವಿಸಲ್ ಆಗಿದೆ, ನೋಡಿ ತೋರಿಸ್ತೀನಿ. 2 ವಿಸಲ್ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ನಿಮಗೆ ತೋರಿಸ್ತೀನಿ. ಒಂದು 5 ನಿಮಿಷದ ನಂತರ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ರಿಯಲಿ ಫ್ರೆಂಡ್ಸ್, ನಿಮಗೆ ಈ ಮಶ್ರೂಮ್ ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ಅನಿಸುತ್ತೆ ಈ ಗ್ರೇವಿ. ಈ ರೀತಿ ಮಾಡಿ ಇದು ದೋಸೆ, ಆಮೇಲೆ ಪೂರಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸೊ ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ಈಗ ಈ ಹಿಟ್ಟಿದೆ ಅಲ್ವಾ, ದೋಸೆ ಹಿಟ್ಟಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇಕಂದರೆ ಇದರಲ್ಲಿ ಸ್ವಲ್ಪ 1 ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾ ಹಾಕಿ, ಕುಕ್ಕಿಂಗ್ ಸೋಡಾ ಬೇಡ ಅಂದರೆ ಅವಾಯ್ಡ್ ಮಾಡಿ. ಸ್ವಲ್ಪ ಗಟ್ಟಿ ಅನಿಸು ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ಈಗ ಕಾದಿರೋ ಹಂಚಲ್ಲಿ ನಾನು ನೋಡಿ ಈ ಥರ ಹಾಕಿದ್ದೀನಿ. ಸೆಟ್ ದೋಸೆ ಅಂತ ಹೇಳಿದ್ನಲ್ವ, ಇದನ್ನು 2 ಕಡೆ ಆದರೂ ಬೇಯಿಸ್ಕೋಬೋದು ಅಥವಾ ಒಂದು ಸೈಡ್ ಆದರೂ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಸೆಟ್ ದೋಸೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಕೂಡ ನೀವು ಬೆಳಗ್ಗೆ ಮಾಡಿಟ್ರೆ ತುಂಬಾ ಸಾಫ್ಟ್ ಇರುತ್ತೆ, ಹತ್ತಿ ಥರ ಇರುತ್ತೆ ಈ ದೋಸೆ. ಹಾಗಾಗಿ ಮಿಸ್ ಮಾಡದೆ ನಾನು ತೋರಿಸಿದ ರೀತಿಯಲ್ಲಿ ನೀವು ಮಾಡಿ ನೋಡಿ. ಇದೇ ರೀತಿ ನಾನು ಎಲ್ಲ ಸೆಟ್ ದೋಸೆನ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಕಲರ್ ನೋಡಿ ಅಲ್ವಾ. ಮತ್ತು ಮೆಂತ್ಯ ಕಾಳು ಹಾಕಿದ್ದೀವಿ, ಫ್ಲೇವರ್ ಘಮ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ನಾನು ಎಲ್ಲ ದೋಸೆ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈಗ ಬ್ರೇಕ್ಫಾಸ್ಟಿಗೂ ಕೂಡ ಕೊಟ್ಟೆ. ಹಾಗೆ ಈಗ ನೋಡಿ ಈ ಗ್ರೇವಿ ಜೊತೆ ನಾನು ದೋಸೆ ಕೂಡ ಲಂಚ್ ಬಾಕ್ಸಿಗೆ ನಾನು ಇದೇ ರೀತಿಯಾಗಿ ಕೊಟ್ಟಿದ್ದೀನಿ. ತುಂಬ ಇಷ್ಟಪಟ್ಟು ತಿಂದರು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.